ಬ್ಯಾಂಕ್ಗಳನ್ನ ದಿವಾಳಿ ಬಿಸಿ ಮತ್ತೇನು ಮಾಡಿ ನಿಮಗೂ ನಮಗೆಲ್ಲ ಗೊತ್ತಿದ್ದ ವಿಷಯ ದಿನ ಕತ್ತಿ ಅದನ್ನ ಮಾತಾಡ್ತಾ ಇರ್ತೀವಿ ನಾವು. ಈಗ ಅಂಬಾನಿ ಕೈ ಹಾಕಿದಾರೆ, ನಾಳೆ ಗೌತಮ್ ಅದಾನಿ ಕೈ ಹಾಕೋದು ಏನು ಗ್ಯಾರಂಟಿ ಅದ? ಏನು ಇವರೇ ಕಳಿಸಿದಾರೋ ಇದು ತಿಳಿತಾ ಇಲ್ಲ. ಯಾಕಂದರೆ ಇವತ್ತು ನಿಜವಾಗಿಯೂ ಟ್ರಂಪರ ವರ್ತನೆಯಿಂದಾಗಿ ಅವರ ಇಲ್ಲಿ ಏನೂ ಮಾರ್ಕೆಟ್ ಮಾಡಬೇಡ್ರಿ ನಮ್ಮಲ್ಲಿ ಬರ್ರಿ ಅದು ಕರೆಯುವಂಥದ್ದಾಗಿರ್ಬೋದು, ಕಾಶ್ಮೀರ ಅಂತಾರಾಷ್ಟ್ರೀಯಗಳನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ದೊಡ್ಡ ನಮ್ಮ ದೇಶದ ದೃಷ್ಟಿಯಿಂದ ದೊಡ್ಡ ನೀವು ಏನಂತೀರ ಅದಕ್ಕೆ ಅಪರಾಧಿ ಹೆಚ್ಚಿದು. ಯಾಕಂದರೆ ನಮ್ಮ ದೇಶದ ಸಮಸ್ಯೆ ಇದು. ಕಾಶ್ಮೀರ ನಮ್ಮ ದೇಶದ ಭಾಗ ಅದು. ಅದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದ ಆ ಕಾಶ್ಮೀರನ ಅಂತಾರಾಷ್ಟ್ರೀಯ ಏರಿಯಾ ಮಾಡೋದು ಅಥವಾ ಪಾಕಿಸ್ತಾನಲ್ಲಿ ಕೊಡೋದು. ಪಾಕಿಸ್ತಾನದ ಅವ್ರಿಗೆ ಕಿಶನ್ ಅದ. ಚೈನಾ, ಅಮೇರಿಕಾ, ರಷ್ಯಾದಲ್ಲಿ ಇಲ್ಬಿಡ್ರಿ, ಇವೆರಡೂ ದೇಶಗಳು ಪಾಕೆಟ್ದಲ್ಲಿ ಅದು. ಪಾಕಿಸ್ತಾನ ಅಲ್ಲಂತೆ ಆರ್ಥಿಕವಾಗಿ ಡೆವಲಪ್ಮೆಂಟ್ ಇಲ್ಲ, ಕೇವಲ ಧರ್ಮದ ನೆಲೆಯಲ್ಲಿ ಆ ದೇಶವನ್ನು ಪೂರ್ತಿಯಾಗಿ ಅಂಧಕಾರ ಮೇಲೆ ಇಟ್ಬಿಟ್ಟಿದ್ದಾರೆ. ನಮ್ಮ ಮೋದಿಯವರು ಕಳೆದ 11 ವರ್ಷದಿಂದ ಇವರು ಅದು ಹಿಂದುತ್ವ ನೆಲೆಗಟ್ಟಲ್ಲಿ ಇಡೀ ದೇಶವನ್ನು ಮಾಬ್ ಲಿಂಚಿಂಗು ಮತ್ತೇನೋ ಮಾಡಿ ಜನರ ವಿಶ್ವಾಸ ಕಳಿಸ್ಕೊಂಡು ಬಿಟ್ಬಿಟ್ಟಿದ್ದಾರೆ. ಜಗದ ಇನ್ನುಳಿದ ಧರ್ಮಗಳ ಆಶ್ರಿತ ದೇಶಗಳು ನಮ್ಮನ್ನು ನಂಬಂಥ ಸ್ಥಿತಿ ತಂದುಬಿಟ್ಟಿದ್ದಾರೆ. ಅಮೇರಿಕ ನಮ್ಮನ್ನು ನಂಬುವುದಿಲ್ಲ, ಇವಾಗ ಸಾಕ್ಷಿ ಅದ ನಮ್ಮ ಮುಂದೆ. ಮುಸ್ಲಿಂ ದೇಶವಂತ ನಮ್ಮನ್ನು ನಂಬುವುದಿಲ್ಲ. ಇರಾನ್ ಜೊತೆ ದೋಸ್ತಿ ಮಾಡ್ಕೊಳ್ತಾ ಇದ್ದಾರೆ ಇವರು, ನಮ್ಮ ಜೊತೆಗೆ ದೋಸ್ತಿ ಕಳ್ಕೊಳ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲಿ ನಮ್ಮಲ್ಲಿ ಶ್ರೀಮಂತರ ಒಂದಿಷ್ಟು ಇದ್ದಾರೆ, ಗೌತಮ್ ಅದಾನಿ, ಅಂಬಾನಿ, ಇಂಥವರೆಲ್ಲ ಕಾರ್ಪೊರೇಟ್ಗಳನ್ನು ಇವ್ರನ್ನ ಅಮೇರಿಕಕ್ಕೆ ಹೋದು ನಮ್ಮಲ್ಲಿ ಇನ್ವೆಸ್ಟ್ ಮಾಡಿರಿ, ನಾವು ನಿಮ್ಗೆ ಅನುಕೂಲ ಮಾಡ್ತೀವಿ ಅನ್ನುವಂಥ ಹಂತಕ್ಕೆ ಇವತ್ತು ನಮ್ಮ ಟ್ರಂಪ್ ಅವ್ರು ಬಂದು ನಿಂತಿದ್ದಾರ ಅಂತ. ಯಾಕಂದರೆ ಇವರೆಲ್ಲರೂ ಇವತ್ತು ನೋಡ್ರಿ, ಚೈನಾ ನೋಡ್ರಿ, ಅಮೇರಿಕಾ ನೋಡ್ರಿ, ರಷ್ಯಾ ಮೊದಲಂಗೆ ಇಲ್ಲ ಇದು ನಮ್ಮ ಜೊತೆಗೆ. ಇವರೆಲ್ಲ ವ್ಯಾಪಾರೀಕರಣದವ್ರಪ್ಪ ಮಂದಿ ಭಾರತೀಯರು ಅನ್ನೋಂಥ ಭಾವ ಅವರೆಲ್ಲ ಮಾಡ್ಯದ. ಯಾಕಂದ್ರೆ ನಮ್ಗೆ ಎಣ್ಣೆ ಕೊಟ್ಟರು ಅವರು ಯುದ್ಧದಲ್ಲಿ, ಉಕ್ರೇನ್ ಜೊತೆಗಿನ ಯುದ್ಧದಲ್ಲೇ ನಮ್ಗೆ ಸಾಕಷ್ಟು ಎಣ್ಣೆ ಸಪ್ಲೈ ಮಾಡಿದರು. ಕ್ರೂಡ್ ಆಯಿಲ್ ಕೊಟ್ಟರು, ನಾವು ರಿಫೈನ್ಮೆಂಟ್ ಮತ್ತೊಂದು ದೇಶಕ್ಕೆ ಮಾಡ್ಕೊಂಡಿವಿ. ಅಲ್ಲೆಲ್ಲ ಬ್ಯಾನ್ ಇತ್ತು, ಲಾಭನೂ ಸಾಕಷ್ಟು ಮಾಡ್ಕೊಂಡಿವಿ. ಒಂದು ಅಂದಾಜು ಪ್ರಕಾರ 70,000 ಕೋಟಿ 80,000 ಕೋಟಿ ಗೊತ್ತಿಲ್ಲ ಇನ್ನೂ ಎಷ್ಟು ಅದನ್ನು ಲಾಭ ಮಾಡ್ಕೊಂಡಿವಿ. ಹೀಗಾಗಿ ರಷ್ಯಾ ನಮ್ಮ ಮೇಲೆ ಇಟ್ಟಂಥ ವಿಶ್ವಾಸ ಕಳ್ಕೊಂಡಿತ್ತು. ಇವರು ವ್ಯಾಪಾರಿ ಮನೋವೃತ್ತಿಯವ್ರು ನಮ್ಗೆ ಹೆಲ್ಪ್ ಆಗೋರು ಅಲ್ಲ ಅಂತೇಳಿ ಅವ್ರ ಪರವನ್ನು ನಿಲ್ಲಿಲ್ಲ, ಅಮೇರಿಕ ಪರವನ್ನು ನಿಲ್ಲಿಲ್ಲ, ನಮ್ಮ ವ್ಯಾಪಾರ ಪರ ನಿಂತೀವಿ, ಅಡ್ಡಿಲ್ಲ, ಒಳ್ಳೆಯ ವಿಚಾರ.